ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಬೀದಿ ಬದಿ ವ್ಯಾಪಾರಿಗಳಿಂದ ಬೃಹತ್ ಪ್ರತಿಭಟನೆ. ಗಂಗಾವತಿ ಪಾದಚಾರಿ ರಸ್ತೆಗಳ ತೆರವು ಎನ್ನುವ ನೆಪದಲ್ಲಿ ಬೀದಿ ಬದಿಯ ವ್ಯಾಪಾರಗಳನ್ನು ಒಕ್ಕಲೆಬ್ಬಿಸಲು ಮುಂದಾಗಿರುವುದನ್ನು ಖಂಡಿಸಿ ಡಿಎಸ್ಎಸ್ ಭೀಮವಾದ ಸಂಘಟನೆಯ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷ ಮರಿಸ್ವಾಮಿ ಬರಗೂರು ನಮ್ಮ CBS ನ್ಯೂಸ್ ಟಿವಿ ಮಾಧ್ಯಮದೊಂದಿಗೆ ಹೇಳಿದರು. ಬೀದಿ ಬದಿಯ ವ್ಯಾಪಾರಿಗಳಾದ ರಾಘವೇಂದ್ರ ಬೋವಿ, ಲಕ್ಷಮ್ಮ, ಅನ್ನಪೂರ್ಣ 9, ಗೌಸ್, ಶಿವಕುಮಾರ, ರಾಜಣ್ಣ ಹಾಗೂ ಇತರಿದ್ದರು. ಹೋರಾಟವನ್ನು ಮಾಡ್ತಿದ್ವಿ. ಹಂಗಾಗಿ ಎಲ್ಲರೂ ಅವರನ್ನು ನಾವು ಬಂದು ಹೇಳ್ಕೊಂತೀವಿ. ಉದ್ದೇಶ ಏನು ನಮಗೇನು ನಗರಸಭೆಯವರು ರಸ್ತೆಯಲ್ಲಿ ನಿಂತಂದ್ರೆ ಅಲ್ಲೋಗ್ರಿ ಇಲ್ಲೋಗ್ರಿ ಅಂತ ಹೇಳಿ ಕಳ್ತಾ ಇದ್ದಾರೆ. ನಾವೇನು ಫಸ್ಟ್ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವರಲ್ಲ. ಇದೇ ದೇಶದಲ್ಲಿ ಹುಟ್ಟಿ ಇದೇ ದೇಶದಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದೀವಿ. ನಾವೇನು ಕಾನೂನು ಬಟ್ಟೆ ಕಡೆ ದಲಿತ ಸಂಘರ್ಷ ಸಮಿತಿ ಭೀಮವಾದ, ಜಿಲ್ಲಾ ಸಮಿತಿ ಕೊಪ್ಪಳ ಮತ್ತು ತಾಲೂಕು ಸಮಿತಿ ಗಂಗಾವತಿ ವತಿಯಿಂದ ಇವತ್ತೇನು ಗಂಗಾವತಿ ತಾಲೂಕಿನಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಅವರುಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಹಾಗಾಗಿ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು ಇವತ್ತು ಹಲವಾರು ವಿಷಯಗಳನ್ನು ಇಟ್ಕೊಂಡು ಇವತ್ತು ಈ ಒಂದು ಸುದ್ದಿಗೋಷ್ಠಿಯನ್ನು ಮಾಡಲಾಗ್ತದೆ. ಅವರು ತಮ್ಮ ಜೀವನ ನೆರವೇರಿಸೋಕ್ಕಾಗಿ, ತಮ್ಮ ಕುಟುಂಬವನ್ನು ಮುಂದುವರಿಸುವುದಕ್ಕಾಗಿ ಆ ಒಂದು ಬೀದಿ ಬದಿ ವ್ಯಾಪಾರಸ್ಥರು ಇವತ್ತು ಹೂವಿನ ಅಂಗಡಿಯವರಾಗಿರ್ಬೋದು, ಪುಸ್ತಕ ಬಂಡಿಯವರಾಗಿರ್ಬೋದು, ಮತ್ತು ತಳ್ಳು ಬಂಡಿಯಲ್ಲಿ ಹಣ್ಣು ಹಂಪಲು ಮಾರಾಟ ಮಾಡತಕ್ಕಂಥವರಾಗಿರ್ಬೋದು, ಚಪ್ಪಲಿ ಹೊಲಿಯುವಂಥವರಾಗಿರ್ಬೋದು, ಇವತ್ತು ಪ್ರತಿಯೊಬ್ಬರು ಇವತ್ತು ಅವರ ಕುಟುಂಬಕ್ಕೆ ಅನುಗುಣವಾಗಿ ಇವತ್ತು ಜೀವನ ಮಾಡತಕ್ಕಂಥವರಾಗಿರ್ಬೋದು. ಇಂಥ ಪರಿಸ್ಥಿತಿ ಒಳಗಡೆ ಮಾನ್ಯರು ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ತಕ್ಕಂಥ ಇವತ್ತು ಕಮಿಷನರ್ ಆಗಿರ್ಬೋದು, ಮತ್ತು ಇಲಾಖೆ ಸಂಬಂಧಪಟ್ಟ ತಹಸೀಲ್ದಾರ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಇವತ್ತು ಅವರನ್ನು ಬೀದಿಗೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಅಗಲೀಕರಣ ಅಂತೇಳಿ ಹೇಳ್ಬಿಟ್ಟಿದ್ದಾರೆ. ಇವತ್ತು ಬಡವರಿಗೆ ಒಂದು ಕಾನೂನು, ಇವತ್ತು ಶ್ರೀಮಂತರಿಗೆ ಒಂದು ಕಾನೂನು ಅನ್ನೋ ಒಂದು ರೀತಿಯಲ್ಲಿ ಗಂಗಾವತಿಯಲ್ಲಿ ನಡೀತಾ ಇದೆ. ಇವತ್ತು ಕಾನೂನು ಎಲ್ಲರಿಗೆ ಒಂದು, ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕಾನೂನು ಒಂದೇ. ಇವತ್ತು ಪ್ರಭಾವಿ ವ್ಯಕ್ತಿಗಳು ಇವತ್ತು ರಸ್ತೆಯ ಬದಿಯಲ್ಲೇ ದೊಡ್ಡ ದೊಡ್ಡ ಗೋಡೆಗಳನ್ನು ಕಟ್ಟಿಕೊಂಡು ಇವತ್ತು ರಾಜ್ಯಾರೋಷವಾಗಿ ಕುಟುಂಬವನ್ನು ಕರೆದುಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ. ಅಂಥವ್ರನ್ನ ಇವತ್ತು ನೀವು ಆಕ್ಷನ್ ತಗೊಳ್ತಾ ಇಲ್ಲ. ಇವತ್ತು ರಸ್ತೆಯ ಬದಿಯಲ್ಲಿ ಇವತ್ತು ಸಾರ್ವಜನಿಕರು ನಡೆದಾಡ್ತಕ್ಕಂಥ ಒಂದು ಸ್ಥಿತಿಗತಿಯಲ್ಲಿ ಇವತ್ತು ರೋಡ್ ಬದಿಯಲ್ಲಿ ಇವತ್ತು CL7 CL2 ಇರ್ತಕ್ಕಂಥ ಮದ್ಯಪಾನ ಅಂಗಡಿಗಳನ್ನ ಇಟ್ಕೊಂಡು ಇವತ್ತು ಪ್ರಭಾವ ವ್ಯಕ್ತಿಗಳು ತಿಂಗಳ ಮಾಮೂಲಿಗಳನ್ನ ಕೊಟ್ಟುಕೊಂಡು ಇವತ್ತು ರಾಜ್ಯಾರೋಷವಾಗಿ ಇವತ್ತು ಅವರು ತಮ್ಮ ವ್ಯಾಪಾರಗಳನ್ನ ಮಾಡ್ತಾ ಇದ್ದಾರೆ. ಅಂಥವ್ರ ಬಗ್ಗೆ ಇವತ್ತು ಯಾವುದೇ ರೀತಿಯಾದ ಆಕ್ಷನ್ ತಗೊಳ್ತಾ ಇಲ್ಲ. ಇವತ್ತು ಗುಂಡಮ್ಮ ಕ್ಯಾಂಪ್ನಲ್ಲಿ ಆಗಿರ್ಬೋದು, ಗುಂಡಮ್ಮ ಕ್ಯಾಂಪ್ನಲ್ಲಿ ಇರ್ತಕ್ಕಂಥ ಮದ್ಯಪಾನದ ಅಂಗಡಿ ಒಳಗಡೆ ಈ ಹಿಂದೆ ಒಂದು ಇದೇ ರೀತಿಯಾಗಿ ಅಪಘಾತಕ್ಕೊಳಗಾಗಿ ಒಂದು ಆಕ್ಸಿಡೆಂಟ್ ಆಗಿ ಒಂದು ಸ್ಪಾಟಲ್ಲೇ ಡೆತ್ ಆಯ್ತು. ಇದ್ರ ಬಗ್ಗೆ ನಾವು ಸಾಕಷ್ಟು ಸಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಯಾವುದೇ ರೀತಿಯಾದಂಥ ಆಕ್ಷನ್ ತಗೊಂಡಿಲ್ಲ. ಇದುವರೆಗೆ ಆದರೂ ಡೆಮಾನ್ಸ್ಟ್ರೇಷನ್ ಮಾಡಿಲ್ಲ. ಅದ್ರ ಪರವಾಗಿ ಮತ್ತೆ ಇವತ್ತು ಜಯನಗರದಲ್ಲಿ ಇವತ್ತು ರಸ್ತೆ ಉದ್ದಕ್ಕೆ ಬಂದು ಇವತ್ತು ತಾಗಿರ್ತಕ್ಕಂಥ ಜಾಗವನ್ನು ಬಿಟ್ಕೊಂಡು ಜಾಗದ ಬಿಟ್ಟು 10 ಫೀಟ್ ಮುಂದೆ ಬಂದು ಇವತ್ತು ಮನೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಷಯಗಳನ್ನು ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಪತ್ರಗಳ ಮುಖಾಂತರ ಇವತ್ತು ಅವರಿಗೆ ತಿಳಿಸಿದ್ರು ಕೂಡ ಯಾವ ರೀತಿ ಆಕ್ಷನ್ ತಗೊಂಡಿಲ್ಲ. ಇವತ್ತು ಬಡಬಗ್ಗರಿಗೆ ಇವತ್ತು ನೀವು ಈ ರೀತಿಯಾಗಿ ಅನ್ಯಾಯ ಮಾಡ್ಕೊಂಡು ಇವತ್ತು, ಯಾಕಂದ್ರೆ ಅವ್ರು ಹೇಳೋರಿಲ್ಲ ಕೇಳೋರಿಲ್ಲ, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇವತ್ತು ಪ್ರತಿಯೊಂದು ಹಿಂದುಳಿದಿರ್ತಕ್ಕಂಥ ಸಮಾಜದಲ್ಲಿ ಇರ್ತಕ್ಕಂಥ ಈ ಒಂದು ಕ್ಷೇತ್ರದೊಳಗಡೆ ಅವರನ್ನ ಮತ್ತೆ ತುಳಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇವತ್ತು ಅವರ ಕುಟುಂಬಗಳು ಬೀದಿ ಪಾಲು ಆಗ್ತಾ ಇದ್ದಾವೆ. ಇವತ್ತು ಅವರ ಜೀವನ ನಡೆಸೋದಕ್ಕೋಸ್ಕರವಾಗಿ ಇವತ್ತು ಅಲ್ಲಿ ಇಲ್ಲಿ ಕೈ ಸಾಲ ತೆಗೆದುಕೊಂಡು ಇವತ್ತು ಮತ್ತೆ ಕೈ ಸಾಲ ತೆಗೆದುಕೊಂಡು ಲೋನ್ಗಳನ್ನ ಎತ್ಕೊಂಡು ತಮ್ಮ ಬಂಡಿಯ ಮೇಲೆ ಇವತ್ತು ಸಾಲಗಳನ್ನು ತೆಗೆದುಕೊಂಡು ಜೀವನ ನಡೆಸೋದಕ್ಕೋಸ್ಕರ ಇವತ್ತು ಹಗಲಿರುಳು ಶ್ರಮಿಸ್ತಾ ಇರ್ತಕ್ಕಂಥ ಇವತ್ತು ಬಡ ಕುಟುಂಬಗಳವರು ಇವತ್ತಿಂದ ಬೀದಿ ಪಾಲು ಮಾಡಿ ಇವತ್ತು ಅವರು ಮತ್ತಷ್ಟು ಬಡತನ ಸ್ಥಿತಿಗೆ ಸಿಲುಕಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿಟಿ ಕ್ಲೀನ್ ಆಗಿರ್ಬೇಕು, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ, ಇಲ್ಲ ಅಂತಲ್ಲ. ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು ಏನಿದಾರ ಅವ್ರಿಗೆ ನೀವು ಅನುಕೂಲ ಮಾಡೋ ರೀತಿಯಲ್ಲಿ ಇವತ್ತು ಫುಟ್ಪಾತ್ನಲ್ಲಿ ಇವತ್ತು ಎಗ್ರೈಸ್ ಮಾಡ್ತಕ್ಕಂಥ ಫುಟ್ಪಾತ್ ಮೇಲೆ ಇವತ್ತು ಫುಡ್ ಮಾರಾಟ ಮಾಡತಕ್ಕಂಥವರಿಗೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಜಾಗವನ್ನು ನೀವು ಮಾಡಿಕೊಡ್ರಿ. ಇವತ್ತು ಹೂವಿನ ಅಂಗಡಿ ಇರ್ತಕ್ಕಂಥ ಹೂ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡ್ರಿ.
ಇವತ್ತು ಹಣ್ಣು ಅನುಕೂಲ ಮಾಡ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ವ್ಯಾಪಾರವನ್ನ ಮಾಡಿಕೊಳ್ಳಕ್ಕೆ ಅನುಕೂಲ ಮಾಡಿಕೊಡ್ರಿ. ಇವತ್ತು ಚಪ್ಪಲಿ ಹೊಲಿತಕ್ಕಂಥ ವ್ಯಾಪಾರಸ್ಥರಿಗೆ ಇವತ್ತು ವ್ಯವಸ್ಥಿತವಾಗಿರ್ತಕ್ಕಂಥ ಅನುಕೂಲವನ್ನು ಮಾಡಿಕೊಡ್ರಿ. ಇವತ್ತು ಪ್ರತಿಯೊಬ್ಬರಿಗೆ ನೀವು ಅನುಕೂಲ ಮಾಡಿಕೊಟ್ಟು ಇಂಥ ತೆರವುಗೊಳ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗಿತ್ತು. ಯಾರಿಗೂ ಇವತ್ತು ನೀವು ತಿಳುವಳಿಕೆ ನೀಡಲಾರ್ದೇ, ಇವತ್ತು ಜಾಗೃತಿ ಮೂಡಿಸಲಾರ್ದೇ ಇವತ್ತು ಒಮ್ಮೆಲೆ ಏಕಾಏಕಿ ಇವತ್ತು ಅವ್ರನ್ನ ಬೀದಿ ಪಾಲ ತರ್ತಕ್ಕಂಥ ಕೆಲಸ ನೀವೆಲ್ಲರೂ ಮಾಡಿದ್ದೀರಿ. ಮುಂದಿನ ದಿನಮಾನಗಳಲ್ಲಿ ನಾವು ಇದ್ರ ಬಗ್ಗೆ ಬಹಳ ಹೆಚ್ಚಿನ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾಗ್ತೈತಿ. ಹಾಗಾಗಿ ಇವತ್ತು ನಾವು ಇವತ್ತಿನ ದಿನ ಈ ಪ್ರೆಸ್ ಮೀಟ್ ಕರೆ ಉದ್ದೇಶ ಇಷ್ಟೇ. ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು ಗಂಗಾವತಿಯಲ್ಲಿ ಎಷ್ಟು ಜನ ಇದ್ದಾರೆ? ನಾಳೆ ಮಂಗಳವಾರ ದಿನ ಗಾಂಧಿ ಚೌಕಿಂದ ಹಿಡಿದು ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಈಗ ನಮ್ಮ ಬಸ್ ಸ್ಟ್ಯಾಂಡ್ ಸರ್ಕಲ್ ವರೆಗೆ ಒಂದು ದೊಡ್ಡ ಬೃಹತ್ ಆಕಾರದ ಬೃಹತ್ ಹೋರಾಟ ಇರ್ತದೆ. ಅದಕ್ಕೆಲ್ಲರೂ ಭಾಗಿಯಾಗಬೇಕು. ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಯುವಕರಾಗಿರ್ಬೋದು, ಸಂಬಂಧಪಟ್ಟ ಎಲ್ಲ ಜನರು ಇವತ್ತು ಒಂದು ಹೋರಾಟದಲ್ಲಿ ಭಾಗಿಯಾಗಿ ಇವತ್ತು ಹೈವೇಲಿ ಇರ್ತಕ್ಕಂಥ ಒಂದು ಟೆಂಟ್ನಲ್ಲಿ ನಾವು ಇವತ್ತು ಅನಿರ್ದಿಷ್ಟಾವಧಿ ಧರಣಿಯನ್ನ ಹಾಕಿಕೊಳ್ತಾ ಇದ್ದೀವಿ. ಇವರಿಗೆ ನ್ಯಾಯ ಸಿಗುವವರೆಗೂ ನಮ್ಮ ಸಂಘಟನೆ ಕೈ ಬಿಡೋದಿಲ್ಲ ಅಂತೇಳಿ ಈ ಮೂಲಕ ನಾನು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಈ ಒಂದು ವಾದವನ್ನ ಮಂಡಿಸ್ತಾ ಇದ್ದೀನಿ.